ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದ ವಿಷಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ, ನಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ನಮಸ್ಕಾರ ಸ್ನೇಹಿತರೆ, ಗೌರಿ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ. ನಾನು ಪ್ರಸನ್ನ ಕಾವೇರಪ್ಪ, DVGಯವರ ಅಭಿಮಾನಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ. ಡಾಕ್ಟರ್ ಭುಜಂಗ ಶೆಟ್ಟಿಯವರ ಗೌರಿ ಶಕ್ಕಿ ಸ್ಟುಡಿಯೋನಲ್ಲೇ ನಡೆದಿರುವಂಥ ಒಂದು ಇಂಟರ್ವ್ಯೂನ ನಾನು ನೋಡ್ತಾ ಇದ್ದೆ. ಆ ಇಂಟರ್ವ್ಯೂನಲ್ಲಿ ಅವ್ರು ಹೇಳ್ತಾರೆ, ಅವರು ಕುಂದಾಪುರದ ಹತ್ರ ಯಾವುದೋ ಒಂದು ಹಳ್ಳಿ, ಆ ಹಳ್ಳೀಲಿ ಪ್ರೈಮರಿ ಸ್ಕೂಲ್ ಓದ್ತಾ ಇರ್ತಾರೆ. ಅವರು ಪ್ರೈಮರಿ ಸ್ಕೂಲ್ ಓದ್ತಾ ಇರೋರು ಅವ್ರ ಮಾವನೋ ಅಥವಾ ಹಿರಿಯರು ಯಾರೋ ಅವ್ರ ರಿಲೇಟಿವ್ ಒಬ್ಬರು ಬಂದು ಅವರಿಗೆ ಕುಂದಾಪುರದಲ್ಲಿ ಅವರು ಲಾರಿ ಸರ್ವಿಸ್ ಏನೋ ಇಟ್ಕೊಂಡಿರ್ತಾರೆ ಬೆಂಗಳೂರಿಗೆ. ಬರ್ತೀಯನೋ ನನ್ನ ಜೊತೆ ಬೆಂಗಳೂರಿಗೆ ಅಂತ ಕರೀತಾರೆ ಅವ್ರನ್ನ, ಭುಜಂಗ ಶೆಟ್ಟರನ್ನ. ಇವರು ಹಿಂದೆ ಮುಂದೆ ನೋಡದೆ ಮರು ಮಾತಾಡ್ದೇ ಅವ್ರ ಜೊತೆ ಹತ್ತಿ ಬೆಂಗಳೂರಿಗೆ ಬಂದುಬಿಡ್ತಾರೆ. ಬೆಂಗಳೂರಿಗೆ ಬಂದು ಅವರು ಯಾವುದೋ ಒಂದು ಸ್ಕೂಲಿಗೆ ಸೇರಿಸ್ತಾರೆ. ಆ ಸ್ಕೂಲಲ್ಲಿ ಇವರು ಒಳ್ಳೆ ಬ್ರೈಟ್ ಸ್ಟೂಡೆಂಟ್ ಆಗಿರ್ತಾರೆ, ಮತ್ತು ಫುಟ್ಬಾಲು ಆಡ್ತಾರೆ, ಈ ಥರ ಸ್ಪೋರ್ಟ್ಸಲ್ಲೆಲ್ಲ ಇರ್ತಾರೆ. ಮತ್ತು ಅದೇ ಹಂಗೆ ಬೆಳೆದು ಅವ್ರ ಸಹಾಯದಿಂದ, ಅವ್ರ ಅವರು ಮಾವನವ್ರ ಸಹಾಯದಿಂದ ದೊಡ್ಡ ಆಪ್ತಾಲ್ಮಾಲಜಿಸ್ಟಾಗಿ, ಬೆಂಗಳೂರಲ್ಲೇ ಫೇಮಸ್ ಆಪ್ತಾಲ್ಮಾಲಜಿಸ್ಟಾಗಿ ಇಲ್ಲಿ ಅವ್ರ ಜೀವನ ಕಂಡುಕೊಳ್ತಾರೆ. ಅವತ್ತು ಅವರು ಹಿರಿಯರು ಕೊಟ್ಟಂಥ ಆಪರ್ಚುನಿಟಿನ ಮಿಸ್ ಮಾಡಿಕೊಂಡಿದ್ದರೆ, ಅಥವಾ ಅವ್ರ ಹಿಂದೆ ಬರದೇ ಇದ್ದಿದ್ದರೆ, ಅಥವಾ ಅವ್ರ ನಾಳೆಗಳ ಬಗ್ಗೆ ಅವ್ರಿಗೆ ಚಿಂತೆ ಇದ್ದು ನಾಳೆ ಹೇಗಿರ್ತೀನೋ ಏನೋ, ಇವ್ರ ಜೊತೆ ಹೋಗ್ಲೋ ಬೇಡವೋ ಅಂತ ಒಂದು ನಿಮಿಷ ಯೋಚನೆ ಮಾಡಿದ್ರೂ ಇಷ್ಟು ಒಂದು ದೊಡ್ಡ ನಾರಾಯಣ ನೇತ್ರಾಲಯ ಅನ್ನೋ ಸಂಸ್ಥೆನ ಅವರು ಬಂದು ಇಲ್ಲಿ ಬೆಂಗಳೂರಲ್ಲಿ ಕಟ್ಟಕ್ಕೆ ಆಗ್ತಿರ್ಲಿಲ್ಲ. ಇದರ ಅರ್ಥ ಏನಪ್ಪ ಅಂದರೆ, ನಾವು ತುಂಬ ಪ್ಲ್ಯಾನ್ ಮಾಡ್ಕೊಂಡು ಜೀವನ ಮಾಡ್ತೀವಿ ಅಂತ ಹೊರಟು ಬಿಟ್ಟರೆ ಎಷ್ಟೋ ಸರಿ ನಮಗೆ ಕಾಣದೇ ಇರೋವಂಥ ಆಪರ್ಚುನಿಟಿಗಳು ನಮಗೆ ಓಪನ್ ಅಪ್ಪೇ ಆಗೋದಿಲ್ಲ. ಇದನ್ನು DVG ಒಂದು ಕಗ್ಗದಲ್ಲಿ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ಈಗ ನೋಡೋಣ. ಕಗ್ಗ ಹೀಗಿದೆ: ಆವ ಕಡೆಗೆ ಹಾರುವುದೋ, ಆವ ಕಡೆ ತಿರುಗುವುದೋ, ಆವಾಗಲಾವ ಕಡೆಗೆ ಎರಗುವುದೋ ಹಕ್ಕಿ, ನಾವು ಮಂತೆಯೇ ಸೃಷ್ಟಿ ಕೃತ್ರಿಮದ ಕೈಗೊಂಬೆ, ಜೀವ ಮಾರ್ಗವನೂಹ್ಯ ಮಂಕುತಿಮ್ಮ ಅಂತ DVG ಹೇಳ್ತಾರೆ. ಇದರ ಅರ್ಥ ಇಷ್ಟೇ: ಒಂದು ಪಕ್ಷಿ ಆವ ಕಡೆಗೆ ಹಾರುವುದೋ, ಆವ ಕಡೆ ತಿರುಗುವುದೋ, ಅಂದರೆ ಅದು ರೆಕ್ಕೆ ಬಡ್ದಂಗೆ ಎಲ್ಲಿ ಯಾವ ಕಡೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಏನಿರಲ್ಲ ಅದ್ರ ಗೂಡಿಂದ ಹೊರಟಾಗ. ಆವ ಕಡೆಗೆ ಹಾರುವುದೋ, ಆವ ಕಡೆ ತಿರುಗುವುದೋ, ಆವಾಗಲ ಆವ ಕಡೆಗೆ ಎರಗುವುದೋ ಹಕ್ಕಿ. ಆವಾಗ ಇನ್ನೊಂದು ಕಡೆ ಎಲ್ಲೋ ಕಾಣುತ್ತೆ, ಏನೋ ಕಾಳು ಕಾಣುತ್ತೆ, ಆ ಕಾಳು ನೋಡ್ಕೊಂಡು ಹೋಗಿ ತಿಂದ್ಬಿಡುತ್ತೆ ಅದು, ಅಥವಾ ಮರಿಗಳಿಗೆ ತರಬೇಕಿದ್ರೆ ಹೋಗಿ ತಂದುಬಿಡುತ್ತೆ. ಅದು ಪ್ಲ್ಯಾನ್ ಏನು ಮಾಡಿರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅದೇನು ಇಲ್ಲೇ ಹೋಗಬೇಕು, ಇದೇ ಡೈರೆಕ್ಷನಲ್ಲಿ ಇಷ್ಟು ಡಿಗ್ರಿ ಹೋಗಬೇಕು ಅಂತೇನು ಪ್ಲ್ಯಾನ್ ಮಾಡಿರಲ್ಲ. ಹಾಗೆ ಮನುಷ್ಯನೂ ಅಷ್ಟೇ, ನಾವು ಮಂತೆಯೇ ಸೃಷ್ಟಿ ಕೃತ್ರಿಮದ ಕೈಗೊಂಬೆ. ಈ ಸೃಷ್ಟಿ ಏನಿದೆ ಅಥವಾ ದೇವರು ಅಂತೇನಿದೆ, ಇದೆಲ್ಲದರ ಕೈಗೊಂಬೆಗಳು ನಾವು. ಜೀವ ಮಾರ್ಗವನೂಹ್ಯ ಮಂಕುತಿಮ್ಮ, ಜೀವನ ಮಾರ್ಗವನೂಹ್ಯ ಮಂಕುತಿಮ್ಮ ಅಂತ ಹೇಳ್ತಾರೆ DVG ಅವರು. ಜೀವನದ ಮಾರ್ಗ ಅನೂಹ್ಯವಾಗಿರಬೇಕು, ನಾಳೆ ಏನು ಅನ್ನೋದು ಗೊತ್ತಾಗಬಾರ್ದು, ಗೊತ್ತಾಗದಿದ್ದಾಗೆ ನಾವು ಸುಖವಾಗಿ ಬದುಕ್ತೀವಿ ಅನ್ನೋದು ಇದರ ಅರ್ಥ. ನಾನು ಜೋಗಿಯವರ ಒಂದು ಪುಸ್ತಕ ಓದ್ತಾ ಇರ್ತೀನಿ ಯಾವಾಗಲೂ. ಆ ಪುಸ್ತಕ ನನ್ನ ಫೇವ್ರೆಟ್ ಪುಸ್ತಕ ಕೂಡ. ಆ ಪುಸ್ತಕದ ಹೆಸರು ನಾನು ಬಡವ ನಾನೇ ಸುಖಿ. ಆ ಪುಸ್ತಕದಲ್ಲಿ ಜೋಗಿಯವರ ತಾಯಿ ಜೋಗಿಯವರಿಗೆ ಒಂದು ಮಾತು ಯಾವಾಗಲೂ ಹೇಳ್ತಿದ್ರಂತೆ: ನಾಳೆಗಳನ್ನು ಎಂದಿಗೂ ನಿಶ್ಚಯ ಮಾಡ್ಕೋಬೇಡ, ಅಂದರೆ ನಾಳೆ ಹೀಗೇ ಇರುತ್ತೆ ಅಂತ ಡಿಸೈಡ್ ಮಾಡ್ಕೊಂಡು ಹಂಗೆ ಬದುಕಬೇಡ, ಅದು ಒಳಿತಲ್ಲ ಅಂತ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ರಂತೆ. ಅವರು ಏನು ಎಕ್ಸಾಂಪಲ್ ಕೊಡ್ತಾರಂದರೆ, ಒಂದು ಕಾಡಲ್ಲಿ ಒಂದು ಜಿಂಕೆ ಇರುತ್ತೆ. ಆ ಜಿಂಕೆನ ಬೇಕಾದರೆ ನೀನು ತಂದು ಒಂದು ಬೋನ್ನಲ್ಲಿಟ್ಟು ಅದು ಅದಕ್ಕೆ ಬೇಕಾದ ಸೊಪ್ಪೆಲ್ಲ ಕೊಟ್ಟು, ಆ ಸೊಪ್ಪು ಕೊಟ್ಟು ಬೆಳೆಸಿದ್ರೂ ನೀನು ಜಿಂಕೆ ಅದೇನು ಅಷ್ಟು ಖುಷಿಯಾಗಂತೂ ಖಂಡಿತ ಇರಲ್ಲ. ಅದು ಯಾವಾಗ ಬೇಕಾದರೂ ಕಾಡಲ್ಲಿ ಅಪಾಯ ಬಂದು ಎರಗಬಲ್ಲಂಥ ಸನ್ನಿವೇಶದಲ್ಲೇ, ಅಂದರೆ ಹುಲಿ ಯಾವಾಗ ಬಂದು ಅದನ್ನು ತಿನ್ನಬಲ್ಲ ಅಂಥ ಸನ್ನಿವೇಶದಲ್ಲೇ ಅದು ಸ್ವಚ್ಛಂದವಾಗಿ ನರ್ತಿಸಿಕೊಂಡು ಜೀವನ ಮಾಡಬಹುದು ಅನ್ನೋ ಮಾತನ್ನು ಜೋಗಿಯವರ ತಾಯಿ ಯಾವಾಗಲೂ ಹೇಳ್ತಿದ್ರಂತೆ. ಅಂದರೆ
ನಮ್ಮ ನಾಳೆಗಳನ್ನ ನಿಶ್ಚಯ ಮಾಡಿಕೊಳ್ಬಾರ್ದು ಅನ್ನೋದು ಅವ್ರ ದೃಷ್ಟಿಯಾಗಿತ್ತು ಅನ್ನೋದನ್ನು ಜೋಗಿಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಲ್ಲಿ. ಅಂದರೆ ಡಿ ವಿ ಜಿಯವರು ಇಲ್ಲಿ ಹೇಳಿರೋದು ನಮ್ಮ ನಾಳೆಗಳ ಬಗ್ಗೆ ನಮಗೆ ಒಂದು ಸಸ್ಪೆನ್ಸ್ ಇರಲೇಬೇಕು ಅನ್ನೋದನ್ನು ಹೇಳ್ತಾರೆ. ಸಸ್ಪೆನ್ಸ್ ಇದ್ದಾಗೆ ಜೀವನ ಚೆಂದ ಇರೋದು ಅನ್ನೋದನ್ನು ಡಿ ವಿ ಜಿ ಇಲ್ಲಿ ಹೇಳಿದ್ದಾರೆ. ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ನಮಸ್ಕಾರ.